ಒಂದು ಬಾಗಿಲು ಇಂದಿನ ತಂತ್ರಜ್ಞಾನವು ತೆರೆಯಲು ಹೆದರುತ್ತಿದೆ. ಅದರ ಹಿಂದೆ ಚಿನ್ನವು ಅತ್ಯಂತಲೂ ಅಪಾಯಕಾರಿ ಶಕ್ತಿ. ಇದು ಕೇವಲ ದೇವಾಲಯವಲ್ಲ, ಇದು ಶಾಪಿತ ನಿಗೂಢದ ಬಾಗಿಲು. ಪದ್ಮನಾಭಸ್ವಾಮಿ ದೇವಾಲಯ ಭಾರತದ ಅತ್ಯಂತ ಶ್ರೀಮಂತ ಮತ್ತು ಅತ್ಯಂತ ರಹಸ್ಯಮಯ ಸ್ಥಳ. ವಾಲ್ಟ್ ಬಿ. ಈ ಬಾಗಿಲು ಯಾಕೆ ಇವತ್ತಿಗೂ ಬಂದಾಗಿಲ್ಲ ಬೆಳಕಿಗೆ? ನೀವು ಇಂತಹ ರಹಸ್ಯಮಯ ಕಥೆಗಳನ್ನು ಇಷ್ಟಪಡುತ್ತಿದ್ದರೆ ಈಗಲೇ ಇತಿಹಾಸ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮರೆಯದಿರಿ, ಇತಿಹಾಸ ಚಾನೆಲ್ ಶೇರ್ ಮಾಡಿ. ತಿರುವನಂತಪುರಂನಲ್ಲಿ ನೆಲೆಯೂರಿರುವ ಈ ದೇವಾಲಯ ಲಕ್ಷಾಂತರ ಭಕ್ತರ ನಂಬಿಕೆಯ ಕೆನಾಲು. ಇಲ್ಲಿ ಪೂಜೆಯಾದವರು ಶ್ರೀ ಪದ್ಮನಾಭಸ್ವಾಮಿ, ಅಂದ್ರೆ ವಿಷ್ಣುವಿನ ಒಂದು ರೂಪ. ಈ ದೇವಾಲಯವನ್ನು ತ್ರಾವಾನ್ಕೋರ್ ರಾಜವಂಶದವರು ನಿರ್ಮಿಸಿದ್ದಾರೆ. ಆ ರಾಜರು ತಮ್ಮನ್ನು ದೇವದಾಸ ಎಂದು ಪರಿಗಣಿಸುತ್ತಿದ್ದರು. ಆಸ್ತಿಯ ಮಾಲೀಕರಾಗಲ್ಲ, ಸೇವಕರಾಗಿ. 2011ರಲ್ಲಿ ಸುಪ್ರೀಂ ಕೋರ್ಟ್ ಆದೇಶದಂತೆ ದೇವಾಲಯದ ಗುಪ್ತಕೋಣೆಗಳು ತೆರೆದಾಗ ಅದೊಂದು ಚಿನ್ನದ ಸಾಗರವೇ ಮಣ್ಣಿನಡಿಯಲ್ಲಿ ಕಾಣಿಸಿತು. ಚಿನ್ನದ ನಾಣ್ಯಗಳು, ಹಿರಿ ಮುತ್ತುಗಳು, ಪಾತಾಳದ ಆಭರಣಗಳು, ಅಪಾರ ಶಿಲ್ಪಕಲೆಗಳು, ವಾಲ್ಟ್ ಎ, ಸಿ, ಡಿ, ಇ ಎಲ್ಲವೂ ತೆರೆಯಲಾಯಿತು. ಆದರೆ ವಾಲ್ಟ್ ಬಿ ಇದು ಶಾಪಿತ ಬಾಗಿಲು ಎನ್ನುತ್ತಾರೆ ದೇವಸ್ಥಾನದ ತಂತ್ರಿಗಳು. ಅದರ ಮೇಲೆ ನಾಗಬಂಧ ಮಂತ್ರ ಇಡಲಾಗಿದೆ ಎಂಬ ನಂಬಿಕೆ. ಇದು ಯಾವ ಕೀಲಿ ಯಂತ್ರ ಜಗತ್ತಿನ ತಂತ್ರಜ್ಞಾನದಿಂದ ತೆಗೆಯಲಾಗದು. ಈ ಮಂತ್ರವನ್ನೇ ಕೇವಲ ಸಿದ್ಧ ಯೋಗಿಗಳು ಮಾತ್ರ ನಿವಾರಿಸಬಲ್ಲರು ಎಂದು ನಂಬಲಾಗಿದೆ. ಅದರೊಳಗೆ ಇರುವುದು ಚಿನ್ನವೋ ಅಥವಾ ಶಕ್ತಿಯೋ ಅನ್ನೋದು ಗೊತ್ತಿಲ್ಲ. ವಾಲ್ಟ್ ಬಿ ತೆರೆಯುವಂತೆ ಸುಪ್ರೀಂ ಕೋರ್ಟ್ ಆದೇಶಿಸಿದರೂ ತಂತ್ರಿಗಳು, ಭಕ್ತರು, ಸಂಸ್ಥಾನ ರಾಜಕುಟುಂಬ ಎಲ್ಲರೂ ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಅದೊಂದು ಶಕ್ತಿಯ ಸಂಕೇತ, ಭಕ್ತಿಯ ಪ್ರತೀಕ ಅಥವಾ ಭಯದ ಗರ್ಭದ್ವಾರವಾ? ಇಂದಿಗೂ ವಾಲ್ಟ್ ಬಿ ತೆರೆದಿಲ್ಲ. ಇದು ಕಾನೂನು ಬಲ್ಲವರ ಮೌನವೋ ಅಥವಾ ನಂಬಿಕೆಯ ಗೆಲುವೋ? ವೈಜ್ಞಾನಿಕರು ವಾಲ್ಟ್ ಬಿ ಒಳಗೆ ವಿಷಪೂರಿತ ವಾತಾವರಣವಿರಬಹುದು ಎಂದು ಶಂಕಿಸುತ್ತಾರೆ. ಇನ್ನು ಕೆಲವರು ಅದು ಪರಗ್ರಹಿಗಳ ಏನ್ಷಿಯಂಟ್ ಟೆಕ್ನಾಲಜಿ ಅಂತ ಹೇಳುತ್ತಾರೆ. ಇನ್ನೂ ಕೆಲವರು ಅದು ಪಾತಾಳಲೋಕಕ್ಕೆ ಬಾಗಿಲು ಎಂದು ನಂಬುತ್ತಾರೆ. ಇದೇಕಾಯಿತೆಂದು ಯಾರಿಗೂ ನಿಖರವಾದ ಉತ್ತರ ಇಲ್ಲ. ಅದು ಕೇವಲ ಬಾಗಿಲಲ್ಲ, ಅದು ಒಂದು ಪ್ರಶ್ನೆ. ವಾಲ್ಟ್ ಬಿ ಹೀಗೇ ಇರೋದೆನ್ನು? ಇದು ನಂಬಿಕೆಯಿಂದ ಮುಚ್ಚಲ್ಪಟ್ಟ ಬಾಗಿಲ ಅಥವಾ ಶಕ್ತಿಯ ಶಿಲಾಯುಗ? ವಾಲ್ಟ್ ಬಿ ತೆಗೆಯುವ ದಿನ ಇತಿಹಾಸವೇ ಬದಲಾಗಬಹುದು ಎಂಬ ಭಯವಿದೆ. ನೀವು ಇಂತಹ ರಹಸ್ಯಮಯ ಕಥೆಗಳನ್ನು ಇಷ್ಟಪಡುತ್ತಿದ್ದರೆ ಈಗಲೇ ಇತಿಹಾಸ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಮರೆಯದಿರಿ, ನಿಜಕ್ಕೂ ಇತಿಹಾಸವೆಂದರೆ ಕೆಲವೊಮ್ಮೆ ಶಾಪದ ಕಥೆ.